ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಗ್ನಿ ಸಾಕ್ಷಿ ಒಂದಾಗೋ ಸಮಯ ಬಂದಾಯಿತು. ಅದರ ಜೊತೆಗೆ ಭಾಗಮಂಡಲದ ಸೀಕ್ರೆಟ್ ಕೂಡ ಬಟ ಬಯಲಾಗಿದೆ. ಜೊತೆಗೆ ಮುರುಘಾ ಎಂಟ್ರಿ ಕೊಟ್ಟಿದ್ದಾರೆ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗಮಂಡಲದ ರಹಸ್ಯವನ್ನು ಭೇದಿಸೋದಕ್ಕೆ ಅಂತ ಸಾಕ್ಷಿ ಎಂಟ್ರಿ ಕೊಡ್ತಾರೆ. ಬಟ್ ಅರವಿಂದ್ ಅವರು ಯಾವುದೇ ಕಾರಣಕ್ಕೂ ಭಾಗಮಂಡಲದ ಪ್ರಾಜೆಕ್ಟ್ ಬೇಡವೇ ಬೇಡ ಅಂತ ಅಲ್ಲಗಿಳಿದಿರ್ತಾರೆ. ಸಾಕ್ಷಿಯನ್ನು ತರಾಟೆಗೆ ತಗೋತಾರೆ, ಸಾಕ್ಷಿಯನ್ನು ಬೈದು ಕಳಿಸಿರ್ತಾರೆ. ಹಾಗಂದು ಮಾತ್ರಕ್ಕೆ ಸಾಕ್ಷಿ ಸುಮ್ಮನೆ ಇರುವುದಿಲ್ಲ. ಕಂಪ್ನಿಗೆ ಲಾಭ ಆಗ್ತಕ್ಕಂಥ ಈ ಒಂದು ಪ್ರಾಜೆಕ್ಟನ್ನು ಯಾಕೆ ಕೈ ಬಿಡಬೇಕು, ಅಂಥದ್ದು ಏನಿದೆ ಅಲ್ಲಿ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಆ ಒಂದು ಭಾಗಮಂಡಲದ ಎಸ್ಟೇಟ್ಗೆ ಎಂಟ್ರಿ ಕೊಡ್ತಾಳೆ. ಇತ್ತ ಕಡೆ ಸಾಕ್ಷಿ ಎಂಟ್ರಿ ಕೊಡ್ತದಾಗೆ ಅತ್ತ ಕಡೆಯಿಂದ ಅಗ್ನಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಸಾಕ್ಷಿ ಭಾಗಮಂಡಲಕ್ಕೆ ಹೋಗಿರ್ಬೋದು, ಓಕೆ ನಂಬರ್ ನಾಟ್ ರೀಚಬಲ್ ಬರ್ತದೆ ಅನ್ನೋದನ್ನು ಅರ್ಥಂತ ಅಗ್ನಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತ ಹೇಳಿದ ಸಾಕ್ಷಿ ಇರೋ ಜಾಗಕ್ಕೆ ಅಗ್ನಿ ಕೂಡ ಬರ್ತಾರೆ. ಇಬ್ಬರ ಮುಖಾಮುಖಿ ಆಗುತ್ತೆ. ಆಲ್ರೆಡಿ ಸಾಕಷ್ಟು ವಿಷಯಗಳನ್ನು ಇಲ್ಲಿ ಫೇಸ್ ಮಾಡಿರ್ತಾಳೆ ಸಾಕ್ಷಿ. ಯಾವುದೋ ಒಂದು ಮರ ಬಿದ್ದಿರುತ್ತೆ, ಇನ್ಯಾರೋ ಹೆದರಿಸಿರ್ತಾರೆ, ಯಾರೋ ಹೋದಾಗ ಆಗಿರುತ್ತೆ, ಎಲ್ಲವನ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತಾಳೆ. ಈ ಕಡೆ ಅಗ್ನಿ ಬರ್ತಿದ್ದಾಗನೇ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅಂದಾಗ, ನೀನು ಯಾಕೆ ಇಲ್ಲಿಗೆ ಬಂದ, ನಿನಗೋಸ್ಕರನೇ ನಾನು ಇಲ್ಲಿಗೆ ಬಂದ. ನಮ್ಮ ಕಂಪ್ನಿ ಎಂಪ್ಲಾಯಿಗೆ ಏನಾದರೂ ಆಯಿತು ಅಂದರೆ ಅದನ್ನು ನಾವೇ ಹೆದರಿಸ್ಬೇಕಾಗತ್ತಮ್ಮ ಅಲ್ವಾ, ಆಮೇಲೆ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ಬರುತ್ತೆ, ಅದೇ ಕಾರಣಕ್ಕೆ ಬಂದ. ಅಪ್ಪ ಅಷ್ಟಿಲ್ಲ ಅಂದರೂ ಕೂಡ ಇಲ್ಲಿಗೆ ಬರುವ ಅವಶ್ಯಕತೆ ಇತ್ತ. ನಾವೇ ಎಷ್ಟೋ ಬಾರಿ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದಾಗ ಮನೇಲಿ ದೊಡ್ಡ ರಣರಂಗನೇ ನಡ್ತದೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು ಅಂತ ಹೇಳಿ ಅಪ್ಪ ಡ್ಯಾಡ್ ನಮಗೆ ಕಂಡೀಷನ್ ಹಾಕಿದ್ದಾರೆ. ಮತ್ತು ಯಾಕೆ ಬಂದೆ ನೀನು ಅಂತ ಕೇಳ್ತಿದ್ದಾರೆ. ಪರವಾಗಿಲ್ವಲ್ಲ, ನೀವು ನಿಮ್ಮ ಡ್ಯಾಡ್ ಮಾತನ್ನು ಕೂಡ ಕೇಳ್ತೀರಾ ಅಂತ ಸಾಕ್ಷಿ ಹೇಳ್ತಿದ್ದಾಳೆ. ನಾನು ದೆವ್ವ ಬುದ್ಧ ಇದು ಯಾವುದೂ ಕೂಡ ನಂಬೋದಿಲ್ಲ, ಅದೇ ಕಾರಣಕ್ಕೆ ಏನಿರುತ್ತೆ ಇಲ್ಲಿ ಅಂಥದ್ದು ಅಂತ ನೋಡೋದಕ್ಕೆ ಅಂತ ಬಂದೆ ಅಂತಾರ. ಯಾಕೆ ನೀವು ನಂಬ್ತೀರಾ ಅಂತ ಹೇಳಿ ಕೇಳಿದಾಗ, ನಾನು ನಂಬೋದಿಲ್ಲ ಅಪ್ಪ, ನನಗೂ ಯಾವುದ್ರ ಮೇಲೂ ನಂಬಿಕೆ ಇಲ್ಲ, ಅದೇ ಕಾರಣಕ್ಕೆ ಈ ಪ್ರಾಜೆಕ್ಟ್ ವಿಷಯವಾಗಿ ನಾನು ಕೂಡ ಸಜೆಸ್ಟ್ ಮಾಡಿದ್ದೆ ಅಂತ ಹೇಳ್ತಾರೆ. ಆದರೆ ನಾವು ಹೇಳೋ ವಿಷಯ ಎಲ್ರಿಗೂ ಅರ್ಥ ಆಗಬೇಕಲ್ಲ ಅಂತ ಹೇಳಿ ಅಗ್ನಿ ಹೇಳಿದಾಗ ನನಗೆ ಅರ್ಥ ಆಗ್ತಿದ್ಯಲ್ಲ, ಯಾಕಂದರೆ ನಾನು ಕೂಡ ತುಂಬಾ ಬುದ್ಧಿವಂತ, ಅದೇ ಕಾರಣಕ್ಕಲ್ವ ನಾನು ಇಲ್ಲಿಗೆ ಬಂದಿದ್ದು, ಇದು ಯಾವುದನ್ನೋ ದೆವ್ವ ಬುದ್ಧನ ನಮ್ದ ಅಂತ ಸಾಕ್ಷಿ ಹೇಳ್ತಾರೆ. ಸರಿ ಆಯಿತು ಬಾ, ಇಲ್ಲಿಂದ ಹೋಗೋಣ, ಬೇಡ ಇದು ಡೇಂಜರಸ್ ಜಾಗ ಅಂತ ಅಗ್ನಿ ಹೇಳ್ತಿದ್ದಾರೆ. ಇಲ್ಲ ನಾನು ಬರೋದಿಲ್ಲ, ನಾನು ಯಾಕೆ ಬರಬೇಕು ಅಂತ ಹೇಳಿದಾಗ, ಇದು ನಮ್ಮ ಅಪ್ಪನ ಜಾಗ, ಸುಮ್ಮನೆ ಹೇಳ್ತಾ ಇದ್ದೀನಿ, ನಡಿ ಹೋಗೋಣ, ಈ ಜಾಗ ಸೇಫ್ಟಿ ಅಲ್ಲ ಅಂತ ಹೇಳ್ತಾರೆ. ಇಲ್ಲ ನಾನು ಇಲ್ಲೇ ಇರೋದು, ಬಂದ ಮೇಲೆ ಏನಾಗಿದೆ ಅನ್ನೋದನ್ನು ನಾನು ಹುಡುಕ್ಲೇಬೇಕು, ನನಗೆ ಯಾಕೋ ಇಲ್ಲಿ ತುಂಬಾ ಅನುಮಾನ ಬರ್ತದೆ ಅಂತ ಸಾಕ್ಷಿ ಹೇಳ್ತಾರೆ. ಅಷ್ಟರಲ್ಲಿ ಏನೇನೋ ಸೌಂಡ್ ಕೇಳಿಸುತ್ತೆ. ಈ ಕಡೆ ಏನಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಅಲ್ಲಿ ಸುತ್ತಮುತ್ತ ತಿರ್ಗಾಡ್ತಿರ್ತಾರೆ ಪತ್ತೆ ಹಚ್ಚಲಿಕ್ಕೆ ಅಂತ ಹೇಳಿ. ಇತ್ತ ಕಡೆ ಅಗ್ನಿ ತಂಗಿ ತನ್ನ ಅಣ್ಣ ಬಂದಿಲ್ಲ, ಅಣ್ಣ ಕಾಣಿಸ್ತಿಲ್ಲ, ಆ ಕಡೆ ಸಾಕ್ಷಿ ಫೋನ್ ಪಿಕಪ್ ಮಾಡ್ತಿಲ್ಲ. ಇದನ್ನೆಲ್ಲ ನೋಡಿದ್ರೆ ಖಂಡಿತ ಭಾಗಮಂಡಲಕ್ಕೆ ಹೋಗಿರ್ಬೋದು ಅನಿಸುತ್ತೆ ಅಂತ ಅಪ್ಪನ ಬಳಿ ಹೇಳಿದಾಗ ಅಪ್ಪ ಕೂಡ ಕಾಲ್ಗೆ ಟ್ರೈ ಮಾಡ್ತಾರೆ, ಕನೆಕ್ಟ್ ಆಗೋದಿಲ್ಲ. ಇಲ್ಲ ಅಲ್ಲಿ ಹೋಗಬಾರ್ದತ್ತು, ಗೊತ್ತಿಲ್ಲ ಏನಾಗತ್ತೆ ಅಂತ, ನಡಿಬಾರದು ನಡೆದೋಗ್ಬಿಡತ್ತೆ ಅಂತ ಹೇಳಿ ಭಯ ಬೀಳ್ತಿದ್ದಾರೆ. ಹಾಗಾಗಿ ಅಗ್ನಿ ತಂಗಿ ತನ್ನ ಚಿಕ್ಕಮ್ಮನ ಹತ್ರ ಬಂದಿದ್ದೆ. ನಿಮ್ಮ ಹತ್ರ ನಾನು ಒಂದು ವಿಷಯ ಕೇಳ್ತೀನಿ, ನಿಮಗೂ ಕೂಡ ಭಾಗಮಂಡಲದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಅಲ್ಲಿ ಏನಿದೆ, ಯಾಕೆ ಎಲ್ಲರೂ ಕೂಡ ಹೆದರ್ಕೋತಾರೆ, ಯಾಕೆ ಡ್ಯಾಡ್ ಹೋಗಬೇಡಿ ಅಂತ ಹೇಳ್ತಾರೆ, ದಯವಿಟ್ಟು ಆ ಸೀಕ್ರೆಟನ್ನು ನೀವು ನನ್ನ ಹತ್ರ ಹೇಳ್ತೀರಾ ಅಂತ ಕೇಳಿದಾಗ, ನೋಡಮ್ಮ ನೀನು ಏನೇ ಹೇಳಿದ್ರು ನಾನು ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿಲ್ಲ, ನನ್ನ ಮಗ ಬೇರೆ ಅಲ್ಲ, ನೀನು ಕೂಡ ಬೇರೆ ಅಲ್ಲ, ಇಬ್ಬರನ್ನ ಕೂಡ ಒಂದೇ ರೀತಿ ಕಾಣ್ತೀನಿ ನಾನು. ಆದರೆ ದಯಮಾಡಿ ಏನು ಬೇಕಿದ್ರೂ ಕೇಳು ಮಾಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಜಾಗದ ಬಗ್ಗೆ ನನ್ನ ಹತ್ರ ಏನು ಕೇಳೋಕ್ಕೆ ಬರಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಆ ಅಗ್ನಿ ತಂಗಿಯ ಒಂದು ಕುತೂಹಲ ಜಾಸ್ತಿ ಆಗ್ತದೆ. ಇದ್ದ ಕಡೆ ಸಾಕ್ಷಿ ಮತ್ತು ಅಗ್ನಿ ಇಬ್ಬರು ಕೂಡ ಸೇರಿಕೊಂಡು ಏನಾದರೂ ಸುಳಿವು ಸಿಗುತ್ತಾ ಅಂತ ಹುಡುಕ್ತಿದ್ದಾರೆ. ಒಂದಷ್ಟು ಸಮಯ ಯಾವುದೇ ರೀತಿ ಸುಳಿವು ಸಿಗೋದಿಲ್ಲ, ಜೊತೆಗೆ ಭಯ ಬಂದ್ಬಿಡುತ್ತೆ. ಹಾಗಾಗಿ ಅಲ್ಲಿಂದ ಒಂದು ಕ್ಷಣ ಓಡಿ ಬಂದುಬಿಡ್ತಾರೆ. ನಂತರ ಬೇಡವೇ ಬೇಡ ಇದ್ರೆ ಸವಸ ಹೊರಟೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಹೊರಡೋದಕ್ಕೆ ನೋಡ್ತಾರೆ. ಬಟ್ ಅಷ್ಟರಲ್ಲಿ ಸಾಕ್ಷಿ ಒಂದು ವಿಷಯವನ್ನು ನೆನಪು ಮಾಡ್ಕೋತಾಳೆ. ಮತ್ತೆ ಯಾಕೆ ಇಲ್ಲಿ ನಿಂತೆ, ಹೊರಡಬೇಕಲ್ವ, ನಡಿ ಅಂತ ಹೇಳಿ ಅಗ್ನಿ ಕರೀತಿದ್ದಾರೆ. ಇಲ್ಲ ಅಲ್ಲ, ನನಗೆ ಒಂದು ಅನುಮಾನ ಕಾಡ್ತದೆ, ನಾನು ಆಗ ಕಾಲು ಜಾರಿ ಬಿದ್ದೆ ಅಲ್ವಾ, ಬಾಳಿನ ಸಿಪ್ಪೆ ಬಿದ್ದಿತ್ತು, ಆಗ ನನಗೆ ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ ಭಯದಿಂದ. ಜೊತೆಗೆ ಅಲ್ಲಿ ಒಂದಷ್ಟು ಡ್ರಿಂಕ್ಸ್ ಬಾಟಲ್ಸ್ ಎಲ್ಲ ಕೂಡ ಇತ್ತು. ಇದನ್ನೆಲ್ಲ ಕೂಡ ನೋಡ್ತಿದ್ರೆ ಇಲ್ಲಿ ದೆವ್ವ ಬುದ್ಧದ ಕೆಲಸ ನಡೀತಿಲ್ಲ, ನಮ್ಮ ಹಾಗೆ ಇರೋ ಯಾವುದೋ ಮನುಷ್ಯರಿದ್ದಾರೆ ಅಂತ ಅನ್ನಿಸ್ತದೆ, ಅವರೇ ಇದನ್ನೆಲ್ಲ ಮಾಡ್ತಿರ್ಬೋದು ಅಂತ ಕೂಡ ಅನ್ನಿಸ್ತದೆ ಅಂತ ಹೇಳಿದಾಗ ಅಗ್ನಿಗೂ ಕೂಡ ಅದು ಸರಿ ಅಂತ ಅನಿಸುತ್ತೆ. ಹಾಗಾಗಿ ನಾವು ಬಂದ ಮೇಲೆ ಅದನ್ನು ಹೆಕ್ಕಿ ತೆಗೆದೇ ಹೋಗಲೇ ಕೂಡ್ತು ಅಂದ್ಕೊಂಡಿದ್ದೆ. ಮತ್ತೆ ಒಳ ನುಗ್ಗಿ ಬರ್ತಿದ್ದಾರೆ. ಇತ್ತ ಕಡೆ ಸಾಕ್ಷಿ ಮನೆಯಲ್ಲಿ ದೊಡ್ಡ ಗಲಾಟೆನೇ ನಡೀತದೆ. ಇಷ್ಟೊತ್ತಾದರೂ ಕೂಡ ಆಕೆ ಬಂದಿಲ್ಲ ಅಂದರೆ ಖಂಡಿತ PA ಆಗಿರೋದು ಇನ್ನೇನೇನು ಕೆಲಸ ಇದೆಯೋ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಅತ್ತೆ ಮಕ್ಕಳು ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಇದರಿಂದ
ಸಾಕ್ಷಿಯ ಸೋದರ ಮಾವ ತೆರಗಿ ಬೀಳ್ತಾರೆ. ಏನು ಮಾತಾಡ್ತಿದ್ರ ಮಾತನ್ನ ಹಿಡ್ತಾ ಇಟ್ಕೊಂಡು ಮಾತಾಡಿ, ಅದನ್ನು ಬಿಟ್ಟು ಈ ರೀತಿ ಮಾತಾಡ್ತಲ್ಲ ಖಂಡಿತ ಪರಿಣಾಮ ಸರಿ ಇರುವುದಿಲ್ಲ, ನಿಮ್ಮನ್ನು ಯಾರನ್ನು ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ಸಾಕ್ಷಿ ಸೋದರ ಮಾವ ಹೇಳ್ತಿರ್ತಾರೆ. ಬಟ್ ನನ್ನ ಮಕ್ಕಳು ಏನು ತಪ್ಪು ಹೇಳಿದ್ರು, ಸರಿಯಾಗಿ ಹೇಳಿದ್ರು ಅಂತ ಹೆಂಡತಿ ಕೂಡ ಮಾತನಾಡ್ತಿದ್ದಾರೆ. ಆದರೆ ಇತ್ತ ಕಡೆ ಇನ್ನೂ ಸಾಕ್ಷಿ ಬಂದಿಲ್ಲ ಅಂತ ಹೊರಗಡೆ ನಿಂತು ಕಾಯ್ತಿದ್ದಾರೆ. ಅಷ್ಟರಲ್ಲಿ ಭೂಮಿ ಬಂದು ಏನು ಇನ್ನೂ ಕೂಡ ಮಲ್ಗಿಲ್ವಾ ಅಂದಾಗ ಇಲ್ಲ ಇನ್ನೂ ಕೂಡ ನಿದ್ದೆ ಬಂದಿಲ್ಲ, ನಿಮ್ಮದು ಊಟ ಆಯಿತಾ ಭೂಮಿಯವರೇ ಅಂತ ಹೇಳಿ ರಾಜು ಕೇಳ್ತಾರೆ. ಖಂಡಿತ ನಂದು ಊಟ ಆಗಿಲ್ಲ ಇನ್ನೂ ಕೂಡ, ಅಕ್ಕ ಬರೋದನ್ನೇ ಕಾಯ್ತಿದ್ದೇನೆ, ನೀವು ಕೂಡ ಅಕ್ಕನಿಗೋಸ್ಕರ ವೆಯ್ಟ್ ಮಾಡ್ತಿದ್ರ ಅಲ್ವಾ, ನಂಗೆ ಅರ್ಥ ಆಗತ್ತೆ ಅಂತ ಹೇಳಿಬಿಟ್ಟು ಭೂಮಿ ಹೋಗ್ತಾಳೆ. ಎತ್ತ ಕಡೆ ರಾಜು ಸಾಕ್ಷಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಆದರೆ ಅಲ್ಲಿ ಸಾಕ್ಷಿ ಅಗ್ನಿ ಜೊತೆ ಇದ್ದಾಳೆ. ಅಗ್ನಿ ಜೊತೆ ಇರ್ತಕ್ಕಂಥ ಸಾಕ್ಷಿ ಒಳಗಡೆ ಹೋಗಿದ್ದೆ ಪತ್ತೆ ಹಚ್ಚಬೇಕು ಅಂತ ಹೇಳಿ ಮುಂದಾಗ್ತಾರೆ. ಅಷ್ಟರಲ್ಲಿ ಅಲ್ಲಿ ಬೆಂಕಿ ಕಾಣಿಸ್ಕೊಂಡ್ಬಿಡುತ್ತೆ. ಬೆಂಕಿ ಕಾಣಿಸ್ಕೊಂಡಿದ್ದೆ ಗಾಬರಿ ಆಗಿಬಿಡ್ತಾರೆ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ. ಗಾಬರಿ ಆದಂಥ ಅಗ್ನಿ ಸಾಕ್ಷಿಯನ್ನು ಹಾಗೆ ತುಂಬ ಸೇಫಾಗಿ ತನಗೆ ಎಷ್ಟು ಪೆಟ್ಟಾಗಿ ನೋವಾದರೂ ಪರವಾಗಿಲ್ಲ ಸಾಕ್ಷಿಯನ್ನು ಸೇಫ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಗೆ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಹೊರಗೆ ಕರ್ಕೊಂಡು ಬರ್ತಿದ್ದಾಗೆ ಶಾಕ್ ಆಗ್ತಾಳೆ ಸಾಕ್ಷಿ. ಹೇಗೆ ಈ ಬೆಂಕಿ ಎಲ್ಲ ಹತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ, ಏನಿದು ಬೆಂಕಿ ತನ್ನನ್ನು ತಾನೇ ಹತ್ಕೊಳ್ಳೋಕ್ಕಾಗತ್ತಾ? ಖಂಡಿತ ಇದು ಯಾವುದೋ ಮನುಷ್ಯರ ಕೆಲಸ ಅನಿಸುತ್ತೆ. ನಾವಿಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಬೆದರಿಸ್ತಿದ್ದಾರೆ. ಹಾಗಾಗಿ ಮಾತಕ್ಕೆ ನಾವು ಹೆದರಿ ಹೋಗೋದಲ್ಲ, ಇಲ್ಲೇ ಮುನ್ನಡೆದು ಸತ್ಯವನ್ನು ಗ್ರಹಿಸಬೇಕು ಅಂತ ಹೇಳಿ ಮಗದೊಮ್ಮೆ ಸಾಕ್ಷಿ ಅಗ್ನಿಗೆ ಹೇಳ್ತಿದ್ದಾಳೆ. ಜೊತೆಗೆ ಇಲ್ಲಿ ಅಗ್ನಿ ನಡವಳಿಕೆ ಎರಡು ರೀತಿ ಇರುತ್ತೆ. ಒಂದು ಕ್ಷಣ ತುಂಬ ಸಾಫ್ಟಾಗಿ ಬಿಹೇವ್ ಮಾಡೋದ್ರ ಮುಖಾಂತರ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ತೋರಿಸ್ತಾರೆ. ಇನ್ನು ಒಂದು ಕ್ಷಣಕ್ಕೆ ಆಲ್ರೆಡಿ ರೇಗೋಕೆ ಶುರು ಮಾಡಿಬಿಡ್ತಾರೆ. ಇದನ್ನು ನೋಡಿದಂಥ ಸಾಕ್ಷಿಗೆ ಈ ವ್ಯಕ್ತಿ ಏನಪ್ಪ ಇದು, ಈ ಮನುಷ್ಯ ಏನು ಸ್ಪ್ಲಿಟ್ ಪರ್ಸ್ನಾಲಿಟಿನೋ, ಒಂದು ಕ್ಷಣ ಇರುವ ಹಾಗೆ ಮತ್ತೊಂದು ಕ್ಷಣ ಇರುವುದಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ಹಾಗೆ ಅಗ್ನಿಯನ್ನೇ ನೋಡ್ತಿದ್ದಾಳೆ. ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಪರಸ್ಪರ ಹತ್ತಿರ ಆಗ್ತಿದ್ದಾರೆ ಅಲ್ಲಿ ಅಂತಲೇ ಹೇಳ್ಬೋದು. ಅವರ ಒಂದು ಬಾಂಡಿಂಗ್ ತುಂಬಾ ಹೈ ಆಗ್ತಿದೆ ಅಂತ ಕೂಡ ಹೇಳ್ಬೋದು. ತದನಂತರ ಈತ ಕಡೆ ಇನ್ನೇನು ಮತ್ತೆ ಒಳಗಡೆ ಹೋಗಬೇಕು ಅಗ್ನಿ ಸಾಕ್ಷಿ ಅಷ್ಟರಲ್ಲಿ ಅಲ್ಲಿಗೆ ಒಂದು ಬ್ಲ್ಯಾಕ್ ಕಾರ್ ಬಂದು ನಿಂತ್ಕೊಳ್ಳುತ್ತಾ. ಬ್ಲ್ಯಾಕ್ ಕಾರನ್ನು ನೋಡ್ತಿದ್ದಾಗೆ ಅಗ್ನಿ ಮತ್ತು ಸಾಕ್ಷಿ ಶಾಕ್ ಆಗ್ತಾರೆ. ಈತ ಕಡೆ ಭಾಗಮಂಡಲದ ರಹಸ್ಯಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಯಾರೂ ಅಲ್ಲ, ಇಲ್ಲಿ ಸಾಕ್ಷಿ ಅಲ್ಲಲ್ಲ ಅಗ್ನಿಯ ಚಿಕ್ಕಮ್ಮ ಅಂತಲೇ ಹೇಳ್ಬೋದು. ಅಗ್ನಿಯ ಚಿಕ್ಕಮ್ಮನೇ ಆ ಒಂದು ಎಸ್ಟೇಟಿನ ಕಂಟ್ರೋಲ್ಗೆ ತೊಗೊಂಡಿರೋದು. ಜೊತೆಗೆ ಆ ಒಂದು ಪ್ರಾಜೆಕ್ಟ್ ಯಾವುದು ಕೂಡ ಅಲ್ಲಿ ನಡೀಬಾರ್ದು ಅನ್ನೋ ರೀತಿಯಲ್ಲಿ ಬ್ರೇಕ್ ಹಾಕಿರೋದು ಕೂಡ ಅಗ್ನಿಯ ಚಿಕ್ಕಮ್ಮನೇ ಆಗಿದ್ದಾರೆ. ಫೈನಲಿ ಈ ಒಂದು ವಿಷಯವನ್ನು ಭೇದಿಸಿ ಅರವಿಂದ್ ಅವರ ಮುಂದೆ ಇಟ್ಟು ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ದವಾಭೂತ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಅಲ್ಲಿ ತಮ್ಮ ಹೊಸ ಪ್ರಾಜೆಕ್ಟನ್ನು ಶುರು ಮಾಡೋದಕ್ಕೆ ಒಪ್ಪಿಗೆಯನ್ನು ಪಡ್ಕೊತಾಳೆ ಸಾಕ್ಷಿ ಅನ್ನೋದನ್ನು ಕಾದು ನೋಡಬೇಕಾದ್ರೆ ಇತ್ತ ಕಡೆ ಆ ಬ್ಲ್ಯಾಕ್ ಕಾರಲ್ಲಿ ಬಂದಿರತಕ್ಕಂಥದ್ದು ಯಾರು ಅನ್ನೋ ಒಂದು ಯಕ್ಷ ಪ್ರಶ್ನೆಯ ಜೊತೆಗೆ ಈ ಒಂದು ಭಾಗಮಂಡಲಕ್ಕೆ ರಹಸ್ಯಕ್ಕೆ ಸಂಬಂಧಪಟ್ಟಿರುವುದು ಬೇರೆ ಯಾರೂ ಅಲ್ಲ, ಅದು ಅಗ್ನಿಯ ಚಿಕ್ಕಮ್ಮ ಆಗಿದ್ದಾರೆ. ಅವರು ಮುರುಘ, ಹಳೆಯ ಅಗ್ನಿ ಸಾಕ್ಷಿಯ ಮುರುಘ ಇಲ್ಲೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅವರನ್ನು ಇಟ್ಕೊಂಡು ತಮ್ಮ ಆಟವನ್ನು ಆಡ್ತಿದ್ದಾರೆ. ಹಾಗಿದ್ರೆ ಮುರುಘ ಇರೋದು ಯಾರನ್ನು ಕಾಯ್ತಾ ಅಂತ ಹೇಳಿ ಅನ್ನಿಸ್ತದೆ. ಹಾಗಿದ್ರೆ ಯಾರನ್ನ ಕಾಯ್ತಿರ್ಬೋದು ಅವರು? ಅಗ್ನಿಯ ಅಮ್ಮನನ್ನು ಅಥವಾ ಸಾಕ್ಷಿಯ ತಾಯಿಯನ್ನು? ಏನಿರ್ಬೋದು ರಹಸ್ಯ? ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಯಾವ್ದು ಕಾಣುತ್ತೆ.